ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಚುರುಕಾದ ನರಿ ವಾಸಿಸುತ್ತಿತ್ತು. ಆ ನರಿ ತುಂಬಾ ಬುದ್ಧಿವಂತ ಮತ್ತು ಚುರುಕಾಗಿತ್ತು. ಒಂದು ದಿನ ಬೆಳಿಗ್ಗೆಯಿಂದಲೇ ಅದು ಕಾಡಿನಲ್ಲಿ ಸುತ್ತಾಡುತ್ತಾ ಹೋಯಿತು. ಸೂರ್ಯನ ಕಿರಣಗಳು ಮರಗಳ ಮಧ್ಯೆ ಬೀಳುತ್ತಿದ್ದವು. ಹಕ್ಕಿಗಳು ಹಾಡುತ್ತಿದ್ದವು. ಆದರೆ ನರಿಗೆ ತುಂಬಾ ಹಸಿವೆಯಾಗಿತ್ತು. ಅದು ಇಡೀ ದಿನ ಏನೂ ತಿನ್ನಲಿಲ್ಲ, ಬಾಯಾರಿಕೆಯೂ ಆಗಿತ್ತು. ನರಿ ಮುಂದೆ ಮುಂದೆ ನಡೆಯುತ್ತಾ ಹೋದಂತೆಲ್ಲ ಅದಕ್ಕೆ ಒಂದು ದೊಡ್ಡ ದ್ರಾಕ್ಷಿ ತೋಟ ಕಂಡಿತು. ಆ ತೋಟವು ತುಂಬಾ ಸುಂದರವಾಗಿತ್ತು. ಹಸಿರು ಬಳ್ಳಿಗಳು ಮರಗಳ ಮೇಲೆ ಹಬ್ಬಿಕೊಂಡಿದ್ದವು. ಅವುಗಳಲ್ಲಿ ದೊಡ್ಡ ದೊಡ್ಡ ಗುಚ್ಚುಗಳಲ್ಲಿ ಹಳದಿ ಕೆಂಪು ಬಣ್ಣದ ದ್ರಾಕ್ಷಿಗಳು ತುಂಬಿ ತುಳುಕುತ್ತಿದ್ದವು. ಆ ದ್ರಾಕ್ಷಿಗಳು ತುಂಬಾ ರುಚಿಕರವಾಗಿ ಕಾಣುತ್ತಿದ್ದವು. ಅವುಗಳನ್ನು ನೋಡಿದ ತಕ್ಷಣ ನರಿಯ ಬಾಯಲ್ಲಿ ನೀರು ಬಂತು. ಅಯ್ಯೋ, ಇವು ಎಷ್ಟು ರುಚಿಯಾಗಿರಬಹುದು ಎಂದು ಅದು ತನ್ನಲ್ಲೇ ಹೇಳಿಕೊಂಡಿತು. ನರಿ ತಕ್ಷಣವೇ ಆ ಬಳ್ಳಿಯ ಬಳಿ ಓಡಿ ಹೋಯಿತು. ಅದು ಕಾಲುಗಳನ್ನು ಎತ್ತಿ ಜಿಗಿಯಲು ಪ್ರಯತ್ನಿಸಿತು. ಮೊದಲ ಬಾರಿ ಜಿಗಿದಾಗ ದ್ರಾಕ್ಷಿಗಳು ಸ್ವಲ್ಪ ದೂರದಲ್ಲೇ ಇದ್ದವು. ಇನ್ನೊಮ್ಮೆ ಜಿಗಿಯೋಣ ಎಂದು ಅದು ಹೆಚ್ಚು ಎತ್ತರಕ್ಕೆ ಜಿಗಿಯಿತು. ಆದರೂ ತಲುಪಲಿಲ್ಲ. ಮತ್ತೆ ಮತ್ತೆ ಅದು ಜಿಗಿಯುತ್ತಾ ಪ್ರಯತ್ನಿಸಿತು. 1 ಬಾರಿ, 2 ಬಾರಿ, 3 ಬಾರಿ, 10 ಬಾರಿ ಜಿಗಿದರೂ ದ್ರಾಕ್ಷಿಗಳು ಅದರ ಕೈಗೆ ಸಿಗಲಿಲ್ಲ. ಅವು ತುಂಬಾ ಎತ್ತರದಲ್ಲಿದ್ದವು. ನರಿಯ ಕಾಲುಗಳು ಆಯಾಸವಾದವು. ಬಾಯಿ ಬಣಗಿ ಹೋಯಿತು. ಉಸಿರು ಬಿಡಲಾರದಷ್ಟು ಆಯಾಸವಾಯಿತು. ಆದರೂ ಅದು ನಿರಾಶೆಯಿಂದ ಕೂಡಲಿಲ್ಲ. ಕೊನೆಗೆ ಅದು ನಿಂತುಕೊಂಡು ಮೇಲೆ ನೋಡಿತು. ದ್ರಾಕ್ಷಿಗಳು ಇನ್ನೂ ಅಲ್ಲೇ ಹಸಿರು ಹಸಿರಾಗಿ ನಗುತ್ತಿದ್ದವು. ನರಿ ತನ್ನ ತಲೆಯನ್ನು ಅಲ್ಲಾಡಿಸುತ್ತಾ ಹೇಳಿತು, ಅಯ್ಯೋ, ಈ ದ್ರಾಕ್ಷಿಗಳು ತುಂಬಾ ಹುಳಿಯಾಗಿರಬಹುದು. ಇವುಗಳನ್ನು ತಿಂದರೆ ಹಲ್ಲು ಕೊಳೆಯುತ್ತದೆ. ನನಗೆ ಇಂಥ ಹುಳಿ ದ್ರಾಕ್ಷಿಗಳ ಅಗತ್ಯವಿಲ್ಲ. ನಾನು ಇನ್ನು ಮುಂದೆ ಇವುಗಳನ್ನು ನೋಡುವುದೂ ಇಲ್ಲ. ಹೀಗೆ ಹೇಳಿ ನರಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ತಲೆ ಎತ್ತಿ ನಡೆದು ಹೋಯಿತು. ಆದರೆ ಅದರ ಹೃದಯದಲ್ಲಿ ದುಃಖವಿತ್ತು. ತಾನು ಪಡೆಯಲಾರದ ವಸ್ತುವನ್ನು ಹುಳಿಯೆಂದು ಕರೆಯುವುದು ಎಷ್ಟು ಸುಲಭವೆಂದು ಅದು ತಿಳಿದಿತ್ತು. ನೀತಿ: ನಾವು ಬಯಸಿದ್ದು ಸಿಗದಿದ್ದಾಗ ಅದನ್ನು ಕೀಳಾಗಿ ಕಾಣುವುದು ಸರಿಯಲ್ಲ. ಬದಲಿಗೆ ಪ್ರಯತ್ನವನ್ನು ಮುಂದುವರಿಸಬೇಕು ಅಥವಾ ಸರಿಯಾದ ಕಾರಣವನ್ನು ಒಪ್ಪಿಕೊಳ್ಳಬೇಕು. ಹುಳಿ ದ್ರಾಕ್ಷಿ ಎಂದು ಹೇಳುವುದು ಸ್ವಯಂ ವಂಚನೆಯಾಗುತ್ತದೆ.